ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ ಗೆ ಸ್ವಾಗತ. 2025 ಇರ್ತಕ್ಕಂತ ಕ್ವಶನ್ ರೀ ಇದ. ಭಾರಿ ಇಂಪಾರ್ಟೆಂಟ್ ಕ್ವಶನ್ ಐತಿ. ಇಂತ ಕ್ವಶನ್ ಬಿಡಿಸಿರ ಲಿಸ್ಟ್ ನಾಗ ಹೆಸರು ಇರುತ್ತೆ ನಮ್ಗೆ. ಎಲ್ಲರ ಸಣ್ಣ ನಾಲ್ಕು ಬಿಡಿಸಿರ ಕೆಲಸ ಆಗಿಲ್ಲ. ಇಂತ ಕ್ವಶನ್ ಬಿಡಿಸಿರ ಲಿಸ್ಟ್ ನಾಗ ಹೆಸರು ಇರುತ್ತೆ. ಇಂತ ಕ್ವಶನ್ ಬಿಡಿಸೋನು. ಓಕೆ, ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ಚಾನಲ್ ನೋಡತ್ತೀರಿ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ನಿಮ್ ಕಡೆ ಏನು ಪೇಡ್ ಕ್ಲಾಸ್ ಮಾಡತ್ತಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಕೆಲಸ ಐತಿ. ಮಾಡ್ಕೊಂಡ ವಿಡಿಯೋ ನೋಡ್ರಿ. ಯಾವ ತರ ಬಿಡಿಸಬಹುದು. ಒಬ್ಬ ವ್ಯಕ್ತಿಯು ಮಾಮೂಲು ವೇಗದ 3/4 ವೇಗದಲ್ಲಿ ಚಲಿಸಿದರೆ, ಮಾಮೂಲು ವೇಗದ 3/4 ಅಂದ್ರೆ ಏನ್ರಿ? ಮಾಮೂಲು ವೇಗದ 3/4 ಅಂದ್ರ ನಾರ್ಮಲ್ ಆಗಿ 4 ಸ್ಪೀಡ್ ಹೋಗ್ತಿರ್ತಾನೆ. ಓಕೆ, ಮಾಮೂಲು ವೇಗ ಅಂದ್ರೆ ಇದ. ಮಾಮೂಲು ವೇಗದ 3/4 ಅಂದ್ರೆ ಮಾಮೂಲು 4 ಸ್ಪೀಡ್ ಹೋಗ್ತಾನು. ಬಟ್ ಈಗ ಸದ್ಯಕ್ಕೆ 3 ಹೊಂಟಾನು. ಈ ಸದ್ಯಕ್ಕೆ ಹೋಗಿದ್ದು 3. ಮಾಮೂಲು ವೇಗದ 3/4 ವೇಗದಲ್ಲಿ ಚಲಿಸಿದರೆ, ನಾರ್ಮಲ್ ಆಗಿ 4 ಹೋಗ್ತಾನು, ಬಟ್ 3 ಸ್ಪೀಡ್ ಆಗಿ ನಾವು ಚಲಿಸಿದರೆ ಕಚೇರಿಯನ್ನು ತಲುಪಲು 24 ನಿಮಿಷ ತಡವಾಗುತ್ತದೆ. ಆಫೀಸ್ ಹೋಗಿ ಮುಟ್ಟಾಕ 24 ನಿಮಿಷ ಲೇಟ್ ಆಕೈತ್ರಿ. 4 ಸ್ಪೀಡ್ ಹೋಗು ಬದ್ಲಿ 3 ಸ್ಪೀಡ್ ಹೋದಂದ್ರ 24 ನಿಮಿಷ ಲೇಟ್ ಆಗಿಬಿಡೋದ್ರಿ ಹೋಗುದು. ನೆಕ್ಸ್ಟ್ ನೋಡ್ರಿ, ಒಂದು ವೇಳೆ ಮಾಮೂಲು ವೇಗದಲ್ಲಿ ಚಲಿಸಿದರೆ, ಒಂದ್ ವೇಳೆ 4 ಸ್ಪೀಡ್ದಾಗ ಚಲಿಸಿದ್ವ, 4 ಸ್ಪೀಡ್ದಾಗ ಚಲಿಸಿದ್ರೆ ಆಫೀಸ್ ಮುಟ್ಟಾಕ ಎಷ್ಟೊತ್ತು ಹೋಗುತ್ತೆ, ಎಷ್ಟು ನಿಮಿಷ ಹೋಗುತ್ತೆ? ಈಗ ನೋಡ್ರಿ, ಇದೇನ್ರಿ ಇದು ಸ್ಪೀಡ್. ಕರೆಕ್ಟ್ ರೀ. ಸ್ಪೀಡ್ ಏನೈತಿ? 3/4. 3/4 ಅಂದ್ರೆ 3:4 ಅಂದ್ರೂ ಒಂದ್. ಓಕೆ, ಇನ್ನ ಅವನ್ ಕೇಳೀಗ ಟೈಮ್ ಕೇಳಿ. ಸ್ಪೀಡ್ 3:4 ಇದ್ರೆ ಟೈಮ್ ಯಾವಾಗಲೂ 4:3. ಓಕೆ, ಯಾಕೆ ಹಿಂಗಾಗ್ತೈತಿ? ಯಾಕೆ ಸರ್ ಹಿಂಗ ಆತ್ರಿ? ಏನ್ಪಾ ಎದಕ್ ಆಗ್ತವ ಅಂತಂದ್ರ, ನಿಮ್ಮ ವೇಗ ಏನಾದ್ರೂ ಕಡಿಮೆ ಇತ್ತಂದ್ರ, ಕರೆಕ್ಟ್, ಇದಕ್ಕಿಂತ ವೇಗ ಕಡಿಮೆ ಇತ್ತಿಲ್ಲ. ನಿಮ್ಮ ವೇಗ ಏನಾದ್ರೂ ಕಡಿಮೆ ಇತ್ತಂದ್ರ ಟೈಮ್ ಹೆಚ್ಚು ತಗೋತೈತಿ. ಕರೆಕ್ಟ್, ಸ್ಪೀಡ್ ಕಡಿಮೆ ಐತಿ, ಟೈಮ್ ಹೆಚ್ಚು ತಗೊಳತೈತಿ. ನಿಮ್ಮ ವೇಗ ಹೆಚ್ಚಿತ್ತಂದ್ರ ಟೈಮ್ ಕಡಿಮೆ ತಗೋತೈತಿ. ಉಲ್ಟಾ ಪಲ್ಟಾ ಆಗತ್ರಿ. ನಾರ್ಮಲ್ ಆಗಿ ಥಿಂಕ್ ಮಾಡ್ರಿ. ನೀವು ಸ್ಪೀಡ್ ಗಾಡಿ ಹೊಡೆದ್ರೆ ಕಡಿಮೆ ಟೈಮ್ ತಗೋತೀರಿ ಮುಟ್ಟಾಕ. ನೀವು ಸ್ಲೋ ಗಾಡಿ ಹೊಡೆದ್ರ ಟೈಮ್ ಹೆಚ್ಚು ತಗೋತೀರಿ. ಇದು ಅದ ವರ್ಕ್ ಆಗತೈತಿ. ಸ್ಪೀಡ್ ಕಡಿಮೆ ಐತಿ, ಟೈಮ್ ಹೆಚ್ಚು ತಗೊಳತಿ. ಸ್ಪೀಡ್ ಕಡಿಮೆ ಐತಿ, ಟೈಮ್ ಹೆಚ್ಚು ತಗೊಳತಿ. ಇಲ್ಲಿ ಸ್ಪೀಡ್ ಹೆಚ್ಚೈತಿ, ಟೈಮ್ ಕಡಿಮೆ ತಗೊಳತೈತಿ. ಈಗ ಅವ್ರು ಕೇಳಿದ್ ನಾರ್ಮಲ್ ಆಗಿ ಏನ್ರಿಪ್ಪ? ಟೈಮ್ ಕೇಳ್ಯಾರ. ಕರೆಕ್ಟ್. ಹಾ, ಈಗ ನೋಡ್ರಿ, ರೇಷಿಯೋ ಪ್ರಕಾರ ನೋಡುದು. ರೇಷಿಯೋ ಪ್ರಕಾರ ಅಂದ್ರ ಅನುಪಾತದ ಪ್ರಕಾರ ನೋಡುದು. ಅನುಪಾತದಾಗ ಇದಕ್ಕ ಎಷ್ಟು ಡಿಫರೆನ್ಸ್ ಐತಿ ನೋಡ್ರಿ. ಇಲ್ಲಿ ಟೈಮ್ ಕೊಟ್ಟಾರ ಅವ್ರ. ಟೈಮ್ ಅಂದ್ರ ಇಲ್ಲಿ ಅನುಪಾತದಾಗ 4 ಐತಿ. ಟೈಮ್ ಅನ್ನೋದು ಅನುಪಾತದಾಗ 4 ಐತಿ. ಈ ಅನುಪಾತದಾಗ ಇದು 3 ಐತಿ. ಈ ಎರಡರ ಮಧ್ಯೆ ಅಂದ್ರೆ ಎಷ್ಟು ಲೇಟ್ ಆಗೈತಿ? ಇದ್ರ ಮಧ್ಯೆ 1 ನಿಮಿಷ ಲೇಟ್ ಆಗೈತಿ. ನಮ್ಮ ರೇಷಿಯೋ ಪ್ರಕಾರ 1 ನಿಮಿಷ ಲೇಟ್ ಆಗೈತಿ. ಅವ್ರ ಹೇಳ್ತಾರು 24 ನಿಮಿಷ ಹೇಳ್ತಾರ. ಹೇಳೋರು 24 ನಿಮಿಷ ಹೇಳ್ತಾರ. ಹಂಗಾದ್ರೆ ಇನ್ನೊಂದು ಏನ್ ತಿಳ್ಕೊಂಡು, ನಾರ್ಮಲ್ ಆಗಿ ಹೋಗಿದ್ದಪ್ಪ ಅಂದ್ರ ಎಷ್ಟು ನಿಮಿಷ ಬಿಡ್ತಿದ್ದವ? ಟೈಮ್ ಇದೆ. ನಾರ್ಮಲ್ ಆಗಿ ಹೋಗಿತ್ತಂದ್ರೆ ಎಷ್ಟು ನಿಮಿಷ ಹೋಗಿದ್? ರೇಷಿಯೋ ಪ್ರಕಾರ 3 ನಿಮಿಷ ಹೋಗಿದ್ದವ. ಹೋಗಿದ್ದ. ನಿಜವಾಗ್ಲೂ ಎಷ್ಟು ಹೋಗಿದ್ದ ಕಂಡ್ರಿ ರೇಟ್ ಹೇಳ್ತಾರ. ಈಗ 1 ಅಂದ್ರೆ ಎಷ್ಟು ಇಂಟು ಆಗೈತಿ? 24 ಇಂಟು ಆಗೈತಿ. 3 ಅಂದ್ರೆ ಎಷ್ಟು ಆಕೈತಿ? 3 × 24 ಇಂಟು ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ? 72. ಕರೆಕ್ಟ್. ನಾರ್ಮಲ್ ಸ್ಪೀಡ್ ದಾಗ ಏನಾದ್ರು ಹೋದ್ರ 72 ನಿಮಿಷ ಹೋಗಿ ಕಚೇರಿಯನ್ನ ತಲುಪ್ತಾರು. ಇದು ಇಂಪಾರ್ಟೆಂಟ್ ಕ್ವಶನ್. ಇಂತ ಕ್ವಶನ್ ಬಿಡಿಸ್ಬೇಕು. ಓಕೆ, ನೋಡ್ರಿ, ಸೆಕೆಂಡ್ ಕ್ವಶನ್ ಸರಾಸರಿ ಮೇಲೆ ಕೇಳ್ಯಾರ ಕ್ವಶನ್. ಸರಾಸರಿ ಅಂದ್ರೆ ನಾವೇನು ಕಾಮನ್ ಆಗಿ ನೀವು ಕ್ವಶನ್ ಬಿಡಿಸ್ತೀರಿ? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಇಲ್ಲಿ ಹೊರಗಡೆ ಅಲ್ರಿ, ಅದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೇಳ್ಯಾರ. ಕಾನ್ಸೆಪ್ಟ್ ಬೇಸ್ಡ್ ಏನಪ್ಪಾ ಅಂತಂದ್ರ, ಕ್ರಮಾನುಗತ 19 ಸಂಖ್ಯೆಗಳ ಸರಾಸರಿ 41. ಹಾಗಾದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು? ಹಿಂಗ್ ಕೇಳ್ರಿ. ಎಲ್ಲಿ ಒಟ್ಟು ಸಂಖ್ಯೆಗಳ ಮೊತ್ತ ಎಲ್ಲಿ ತೆಗಿತೀರಿ? ಟೆಕ್ನಿಕ್ ಹೆಂಗ್ ಬಿಡಿಸ್ಬೇಕು ನೋಡ್ರಿ. ಟೆಕ್ನಿಕ್ಲಿ 10 ಸೆಕೆಂಡ್ ಆನ್ಸರ್ ತೆಗಿಬಹುದು.
ಕ್ರಮಾನುಗತ 19 ಸಂಖ್ಯೆಗಳ ಸರಾಸರಿ ಅಂದ್ರೆ ಏನ್ 41 ಅಂದ್ರೆ ಏನ್ ಅರ್ಥ ಗೊತ್ತೇನ್ರಿ? ಕಾನ್ಸೆಪ್ಟ್ ಯಾವ ತರ ಸರಾಸರಿ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದ್ರ ಏಕ ಏಕ 19 ಸಂಖ್ಯೆಗಳು ಬರೀತೀವಿ ನಾವು ಈಗ 41 ಪ್ರಕಾರಲ್ರಿ. ಈ ರೀತಿ ಏಕ 19 ಸಂಖ್ಯೆ ಬರೀತೀವಿ ನಂತರ 19 ಸಂಖ್ಯೆ ಬರುತ್ತೆ ಅಂದ್ರ ಮಿಡ್ಡಲ್ ಸಂಖ್ಯೆ ಮಿಡ್ಡಲ್ ಮಿಡಲ್ ಅಂದ್ರ ಈ ಕಡೆ ಎಷ್ಟ್ರಿ? ಈ ಕಡೆ ಒಂದು 9 ಈ ಕಡೆ ಒಂದು 9 ಸಂಖ್ಯೆ ಬರ್ತಾರೆ ಎಷ್ಟಾಯ್ತು? 18 ಸಂಖ್ಯೆ ಅದು. ಆ ಮಿಡಲ್ ಸಂಖ್ಯೆ 41 ಇರ್ಬೇಕು. ಅರ್ಥ ಆದ್ರೆ ಕಾನ್ಸೆಪ್ಟ್ ನೋಡ್ರಿ. ಏಕ ಒಂದು 19 ಸಂಖ್ಯೆ ಬರ್ತಾರ ಕರೆಕ್ಟ್ ಮಿಡಲ್ ಸಂಖ್ಯೆ ಬರೋದ್ರ 41. ಇದೇ ಮಿಡಲ್ ಸಂಖ್ಯೆ. ಈ ಕಡೆ 9 ಸಂಖ್ಯೆ ಈ ಕಡೆ 9 ಸಂಖ್ಯೆ ಕರೆಕ್ಟ್ ಮಧ್ಯ ಇರೋದು ಯಾವುದು? 41. ಅವ್ರಿಗೆ ಕೇಳ್ತಾರೋ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸರಾಸರಿ 41 ಇದು ಮಿಡಲ್ ಸಂಖ್ಯೆ. ಇನ್ ಈಚೆ ಕಡೆ ಎಷ್ಟು ಇರ್ತಾವ್ರಿ? 9 ಸಂಖ್ಯೆ ಇರ್ತಾವ. ಈಚೆ ಕಡೆ 9 ಸಂಖ್ಯೆ ಇರ್ತಾವ. ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದು? ಇದಕ್ಕಿಂತ 9 ಹಿಂದ್ ತಗೊಂಡ್ಬಿಡ್ರಿ. ಇದಕ್ಕಿಂತ 9 ನಂಬರ್ ಹಿಂದ್ ತಗೊಂಡ್ಬಿಡ್ರಿ. 41ಗಿಂತ 9 40 ಅಂದ್ರೆ 41 ಈ ಕಡೆ ಕ್ರಮಾಣ ಗೊತ್ತಂದ್ರೆ ಏಕ ಬರ್ತಾವಿಲ್ಲ. ಏಕ ಬರ್ತಾವ ಹೇಳಿಲ್ಲ 41 ಐತಿ. ಇನ್ನೇನ್ ಬರತಿ? 40 39 38 ಬೇರೆ 39 38 40 41 ಇದ ಕ್ರಮಾಣ ಗೊತ್ತ ಅಂದ್ರೆ. ಈಗ 41 ಅಂದ್ರೆ 9 ತೆಗೆದು ಬಿಡ್ರಿ. ಯಾಕಂದ್ರೆ ಈ ಕಡೆ 9 ಈ ಕಡೆ 9 ಇರ್ತಾವಲ್ಲ. ಈಗ 41 ಅಂದ್ರೆ 9 ತೆಗಿರಿ. ಎಷ್ಟು ಉಳಿತು? 32 ಉಳಿತು. ಅತಿ ಚಿಕ್ಕ ಸಂಖ್ಯೆ. ಓಕೆ, ಈಗ ಇದು ಸೆಕೆಂಡ್ ಕ್ವಶನ್. ಈಗ ಇದ್ರಾಗ ನಾವೊಂದು ನಿಮಗೆ ನಾವು ಒಂದು ಹೋಮ್ವರ್ಕ್ ಕೊಡ್ತೀವಿ. ಹೋಮ್ವರ್ಕ್ ನೀವು ಕಂಡುಹಿಡಿಬೇಕು. ಈಗ ಕ್ವಶನ್ ಒಳಗ ಈಗ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ ಈಗ ನಾ ಹಾಕ್ತೀನಿ ನಿಮ್ಗೆ ಅತಿ ದೊಡ್ಡ ಸಂಖ್ಯೆ. ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ ಹಾಕ್ತನು ನನಗ ಕಮೆಂಟ್ ನಾಗ ತಿಳಿಸ್ರಿ. ಕಮೆಂಟ್ ಸೆಕ್ಷನ್ ನಾಗ ಎಲ್ಲರೂ ಆನ್ಸರ್ ಬರ್ಬೇಕು. ಇವತ್ತು ಅತಿ ದೊಡ್ಡ ಸಂಖ್ಯೆ ಯಾವುದು ನೀವು ಫೈಂಡ್ ಔಟ್ ಮಾಡಿ ಕಮೆಂಟ್ ನಾಗ ಹೇಳ್ಬೇಕು. ಈಗ ಹೇಳಿನಿ ಈ ಕಡೆ 9 ಇರ್ತಾವ ಈ ಕಡೆ 9 ಇರ್ತಾವ. ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದು ಇರ್ತೀರಿ? ಅತಿ ಚಿಕ್ಕ ಸಂಖ್ಯೆ ಯಾವ್ದು ಇರುತ್ತೆ? ಇದಕ್ಕಿಂತ 9 ಇರ್ತದೆ. ಇದಕ್ಕಿಂತ 9 ಇರ್ತಂದ್ರೆ ಯಾವ್ದು? 32. ನೀವು ಅತಿ ದೊಡ್ಡ ಸಂಖ್ಯೆಯನ್ನ ನಂಗ ಕಮೆಂಟ್ ನಾಗ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಸಂವಿಧಾನದಾಗ ಬರ್ತಕ್ಕಂಥ ಕ್ವಶನ್. ಸಂವಿಧಾನದಾಗ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ. SSGD ಒಳಗೆ 2 ರಿಂದ 3 ಕ್ವಶನ್ ಸಂವಿಧಾನದ ಬಗ್ಗೆ ಕ್ವಶನ್ ಇರ್ತಾವ. ಸೊ ಸಂವಿಧಾನವನ್ನ ನೀಟಾಗಿ ಅರ್ಥ ಮಾಡ್ಕೊರಿ. ಈಗ ನೋಡ್ರಿ ಇದ್ರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ನೋಡ್ಕೊರಿ. ಇದೊಂದು ಕ್ವಶನ್ ಕೇಳಿದ್ರು. ಕೆಳಗಿನ ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿ ನಮ್ಗೆ ಒಟ್ಟಾರೆಯಾಗಿ ಎಷ್ಟು ಮೂಲಭೂತ ಹಕ್ಕು ಅದಾವ್ರಿ? 6 ಮೂಲಭೂತ ಹಕ್ಕು. ಓಕೆ, ಅದ್ರ ಬಗ್ಗೆ ಸಬ್ ಮೂಲಭೂತ ಹಕ್ಕುಗಳು ಬರ್ತಾವು. ಸೊ ಅದನ್ನು ಕೊಟ್ಟಾನಿಲ್ಲ. ಟ್ವಿಸ್ಟ್ ಮಾಡಿ ಕ್ವಶನ್ ಟ್ವಿಸ್ಟ್ ಮಾಡಿ ನಾವು ಪಾಯಿಂಟ್ ಮಾಡೋದು ಅದ್ರ ಬಗ್ಗೆ. ಓಕೆ ನೋಡ್ರಿ, ಕೆಲಸ ಮಾಡುವ ಹಕ್ಕು ಅದೇ ಮಾನ್ಯ. ಕೆಲಸ ಮಾಡುವ ಹಕ್ಕು. ಕೆಲಸ ಮಾಡುವ ಹಕ್ಕು ಇದು 19ನೇ ವಿಧಿ ಒಳಗೆ ಬರುತ್ತೆ. 19ನೇ ವಿಧಿ ಒಳಗ ಸಬ್ 6 ವಿಧಿಗಳು ಬರ್ತಾವ. ನಾವು ಕೆಲಸ ಮಾಡುವ ಹಕ್ಕು ಒಳಗ ಸಬ್ 6 ವಿಧಿ ಬರ್ತಾವ. ನಾವು ಕೆಲಸ ಮಾಡಬಹುದು, ನಮಗ ಏನ್ ಅನಿಸುತ್ತೆ ಅದನ್ನ ಮಾತಾಡಬಹುದು. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಕಟ್ಟುವ ಸ್ವಾತಂತ್ರ್ಯ. ಈ 19 ವಿಧಿ ಒಳಗ 6 ತರ ಬರ್ತಾವ್ರಿ. ಅಂದ್ರ ನಾವ ಕೆಲಸ ಮಾಡುವ ಸ್ವಾತಂತ್ರ್ಯನು ಅಲ್ಲೇ ಬರ್ತೈತಿ. ಇದು 19 ಒಳಗ ಸಬ್ ವಿಧಿ ಒಳಗ ಬರ್ತೈತಿ. ನೆಕ್ಸ್ಟ್ ಸಮಾನತೆ ಹಕ್ಕು. ಸಮಾನತೆ ಹಕ್ಕು ಇದು ಮೂಲಭೂತ ಹಕ್ಕು ಒಳಗ 14ನೇ ವಿಧಿ ಒಳಗ ಬರುತ್ತೆ. 14ನೇ ವಿಧಿ ಒಳಗೆ ಏನ್ ಬರುತ್ತೆ? ಸಮಾನತೆ ಹಕ್ಕು. ಏನ್ ಸಮಾನತೆ ಹಕ್ಕು ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಂದ್ರೆ ಹೆಣ್ಣಾಗಬಹುದು, ಗಂಡ ಆಗಬಹುದು, ಸಾವುಕಾರ ಇರಬಹುದು, ಬಡವ ಇರಬಹುದು, ಯಾರೋ ಇರಬಹುದು. ಸಾವುಕಾರ ಇರ್ಲಿ, ಬಡವ ಇರ್ಲಿ, ಹೆಣ್ಣಾಗ್ಲಿ, ಗಂಡ ಆಗ್ಲಿ, ಏನೋ ದೊಡ್ಡ ವ್ಯಕ್ತಿ ಇರ್ಲಿ, ಕಾನೂನು ಅನ್ನೋದು ಎಲ್ಲರಿಗೂ ಸಮಾನ. ಓಕೆ, ನೆಕ್ಸ್ಟ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸರಿ, 6 ಮೂಲಭೂತ ಹಕ್ಕು ಅಂತ ಹೇಳಿ ಮತ್ತ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕನ್ನು ಕೇಳಿಲ್ಲ ನಾವು ಅನಿಸ್ತೈತಿ. ನೋಡ್ರಿ 21A ವಿಧಿ ಹೇಳ್ತೈತ್ರಿ. 21A ವಿಧಿ ಹೇಳ್ತೈತಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದು ಒಂದು ಇದು ಮೂಲಭೂತ ಹಕ್ಕುನ. ಇದು ಯಾರ ಮೂಲಭೂತ ಹಕ್ಕು ರೀ? 6ರಿಂದ 6 to 14th ಏಜ್. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಈ ಒಂದು ಹುಡುಗಂದ 6ರಿಂದ 14 ವರ್ಷದ ಒಳಗಿನ ಹುಡುಗನ ಮೂಲಭೂತ ಹಕ್ಕು ರೀ ಅದು. ಅವನಿಗೆ ಕೊಟ್ಟ ನಮ್ಮ ಸಂವಿಧಾನ ಕೊಟ್ಟಂತ ಅವನಿಗೆ ಮೂಲಭೂತ ಹಕ್ಕು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ನೆಕ್ಸ್ಟ್ ಆಸ್ತಿ ಹಕ್ಕು. ಈ ಆಸ್ತಿ ಹಕ್ಕು ಮೂಲಭೂತ ಹಕ್ಕು ಅಲ್ರಿ. ಇದು ಮೂಲಭೂತ ಹಕ್ಕು ಅಲ್ಲ. ಇದು ಮುಂಚೆ ಮೂಲಭೂತ ಹಕ್ಕು ಇತ್ತು. ಎಲ್ಲಿ ಯಾವಾಗ್ರಿ? 1978ಕ್ಕಿಂತ
ಮುಂಚೆ ಇದು ಮೂಲಭೂತ ಹಕ್ಕು ಇತ್ತು. ಸೊ ಇದ 1978ರಾಗ 44ನೇ ತಿದ್ದುಪಡಿ ಒಳಗ 44ನೇ ತಿದ್ದುಪಡಿ ಒಳಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನ ತೆಗೆದುಹಾಕ್ಯಾರು. ತೆಗೆದುಹಾಕಿ 300A ವಿಧಿ ಒಳಗ ಕಾನೂನಾತ್ಮಕ ಹಕ್ಕನ್ನಾಗಿ ಅಳವಡಿಸ್ಯಾರ. ಕಾನೂನಾತ್ಮಕ ಹಕ್ಕು ಅಥವಾ ಶಾಸನಾತ್ಮಕ ಹಕ್ಕು ಅಂತ ಕರೀತಾರೆ. ಕಾನೂನಾತ್ಮಕ ಹಕ್ಕನ್ನಾಗಿ ಆಸ್ತಿ ಹಕ್ಕನ್ನ ತಿದ್ದುಪಡಿ ಮಾಡಿದ್ದಾರೆ. ಇದು ಈ ತರ ನಾವು ಸ್ಟಡಿ ಮಾಡ್ಬೇಕು. ಓಕೆ, ಇದೇ ರೀತಿ ಡೈಲಿ ವಿಡಿಯೋ ಬರ್ತಿರ್ತಾವು. SSC GD ಕೊನೆ ಹಂತದ ತಯಾರಿಯನ್ನ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊತೀರಿ. ನಿಮ್ಗೆ ಇನ್ನೂ ಏನಾದ್ರು ಸರ್ ಇನ್ನೂ ಸ್ವಲ್ಪ ಲೆಂದಿ ವಿಡಿಯೋ ಮಾಡ್ರಿ, ಸ್ವಲ್ಪ ಹೆಚ್ಚಿಗೆ ಇನ್ಫಾರ್ಮೇಶನ್ ಕೊಡ್ರಿ, ಅಥವಾ ಇನ್ನೂ ಸ್ವಲ್ಪ ದೊಡ್ಡ ಅಂದ್ರೆ ಜಾಸ್ತಿ ಟೈಮ್ ವಿಡಿಯೋ ಮಾಡ್ರಿ ಅಂತ ಏನಾದ್ರು ನಿಮ್ಗೆ ಹಂಚಿಕೆ ಅಂತಂದ್ರೆ ಕಮೆಂಟ್ ಮಾಡ್ರಿ. ನಾ ಇನ್ನೂ ದೊಡ್ಡ ವಿಡಿಯೋ ಮಾಡ್ತೇನೆ. ಒಂದ್ 30 ನಿಮಿಷ 40 ನಿಮಿಷ ಇಲ್ಲ ಒಂದ್ ಚಾಪ್ಟರ್ ಕಂಟಿನ್ಯೂ ತಗೊಂಡ್ ಒಂದ್ ಚಾಪ್ಟರ್ ಬಗ್ಗೆ ಫುಲ್ ಡಿಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡಪ್ಪ ಅಂದ್ರೆ ಹಂಗೂ ಮಾಡ್ತೇನೆ. ಯಾವ ಸಬ್ಜೆಕ್ಟ್ ಬೇಕು ಅಥವಾ ಯಾವ ಸಬ್ಜೆಕ್ಟ್ ಬಗ್ಗೆ ಡೌಟ್ಸ್ ಅದಾವು ಸೊ ಅದು ಕಮೆಂಟ್ ಮಾಡೋ ಸೆಕ್ಷನ್ ಅಂತ ಹೇಳ್ತೀರಿ. ಮತ್ತೆ ಎಲ್ಲರೂ ನೀಟಾಗಿ ಸ್ಟಡಿ ಮಾಡ್ರಿ. ಎಕ್ಸಾಮ್ ಇನ್ನೊಂದ್ ತಿಂಗಳು ಓದತಿ. ಎಲ್ಲಾರ್ದು ಮೋಸ್ಟ್ಲಿ ಆಲ್ಮೋಸ್ಟ್ ಡಿಗ್ರಿ ಹುಡುಗರದ ಎಕ್ಸಾಮ್ ಯಾಕೆ ಬಂದಾವು. ನಿಮಗೆ ಏನಾದ್ರು ಡೌಟ್ಸ್ ಇತ್ತು, ಏನೋ ನಮ್ಗೆ ತಿಳಿಯುವಂದ್ರಿ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ